ಇತಿಹಾಸದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರ ಈ ಹೇಳಿಕೆಯ ಆಧಾರದ ಮೇಲೆ ಕ್ವಶನ್ಸ್ ಬರ್ತಿರ್ತವೆ. ಕ್ವಶನ್ಸ್ ಏನಿದೆ ನೋಡ್ರಿ, ಗುಪ್ತರ ಇತಿಹಾಸವನ್ನ ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಒಂದು ಅಲಹಾಬಾದ್ ಸ್ತಂಭ ಶಾಸನ, ಮೆಹರೋಲಿಯ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ, ನೆಕ್ಸ್ಟ್ ದೀಪವಂಶ ಮತ್ತು ಮಹಾವಂಶ, ಇವೆಲ್ಲವೂ ಸಂಬಂಧಿಸಿದವು ಅಂತೇಳಿ ಆನ್ಸರ್ಸ್ನ ನಾವು ABCD ಅಂತ ಆನ್ಸರ್ ಹಾಕಿದ್ರೆ ತಪ್ಪಾಗ್ತದೆ. ಇಲ್ಲಿ ನೋಡ್ರಿ, ಅಲಹಾಬಾದ್ ಸ್ತಂಭ ಶಾಸನ, ಮೆಹರೋಲಿ ಸ್ತಂಭ ಶಾಸನ, ಒಬ್ಬ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಈ ಶಾಸನಗಳನ್ನ ಒಬ್ಬೊಬ್ರು ಹೊಡಿಸ್ತಾರೆ. ಹಾಗಾಗಿ ಆ ಗುಪ್ತ ಮಣಿ ತನಕ, ಹಾಗಾಗಿ ಏನು ಸರಿಯಾಗಿದೆ, ಬಿನು ಸರಿಯಾಗಿದೆ. ಇನ್ನ ವಿಶಾಖದತ್ತನ ಮುದ್ರಾ ರಾಕ್ಷಸ, ಹೌದು, ಈತನು ಕೂಡ ಗುಪ್ತರ ಕಾಲದಲ್ಲಿದ್ದಂತ ಒಬ್ಬ ಪ್ರಸಿದ್ಧವಾದಂತ ಕವಿ. ಹೀಗಾಗಿ ಇಲ್ಲಿ ದೇವಿ ಚಂದ್ರಗುಪ್ತನು ಕೂಡ ಇದ್ದಾನೆ. ಹೀಗಾಗಿ ಇದು ಕೂಡ ಸರಿಯಾಗಿದೆ. ಡಿ ತಪ್ಪಾಗಿದೆ. ಹೀಗಾಗಿ ಆಪ್ಷನ್ಸ್ 2 ರೈಟ್ ಆನ್ಸರ್ ಆಗ್ತದೆ. ABC ಮಾತ್ರ ಸರಿ ಇಲ್ಲಿ. ಯಾಕಪ್ಪ ಅಂದ್ರೆ ಇದು ಮೌರ್ಯರ ಕಾಲಕ್ಕೆ ಸಂಬಂಧಿಸಿದ್ದು.